ಭಿಕಾರಿ ಬಾಂಗ್ಲಾದೇಶ ಭಾರತದ ಮೇಲೆ ಹೇಗೆ ಸಂಚು ರೂಪಿಸಿತು ಎನ್ನುವ ವಿಚಾರ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಬಾಂಗ್ಲಾದೇಶದ ಸರ್ಕಾರವನ್ನ ಹಂಗಾಮಿಯಾಗಿ ನಡೆಸ್ತಾ ಇರೋ ಯೂನಸ್ ಬಹಿರಂಗವಾಗಿ ಭಾರತದ ವಿರುದ್ಧ ಮಾತನಾಡ್ತಿದ್ದ. ಅಷ್ಟೇ ಅಲ್ಲ, ಚೀನಾ ಪಾಕಿಸ್ತಾನದೊಂದಿಗೆ ಹತ್ತಿರವಾಗಿದ್ದ. ಆದ್ರೆ ಈಗ ಅವನ ಕುರ್ಚಿ ಗಟ್ಟಿಯಾಗಿಲ್ಲ. ಅಲ್ಲಿನ ಸೇನಾ ಮುಖ್ಯಸ್ಥ ಹಂಗಾಮಿ ಪ್ರಧಾನಿಗೆ ಮುಖಕ್ಕೆ ಹೊಡೆದಂತೆ ವಾರ್ನಿಂಗ್ ಕೊಟ್ಟಿದ್ದಾನೆ. ಈಶಾನ್ಯ ಭಾರತವನ್ನ ಭಾರತದಿಂದ ಸುಲಭವಾಗಿ ತುಂಡರಿಸುವ ಬಗ್ಗೆ ಯೂನಸ್ ಮಾತನಾಡ್ತಿದ್ದ. ಆಪರೇಷನ್ ಸಿಂಧೂರವಾದ ಬಳಿಕ ಯೂನಸ್ ಈ ಮಾತನ್ನ ಮತ್ತೆ ಮತ್ತೆ ಹೇಳಿದ್ದ. ಇದು ನಿಜಕ್ಕೂ ಗಂಭೀರವಾಗಿ ಯೋಚಿಸಬೇಕಾದಂತ ಸಂಗತಿ ಭಾರತಕ್ಕಾಗಿತ್ತು. ಆದ್ರೆ ಈಗ ಬಾಂಗ್ಲಾ ಸೇನೆ ಮತ್ತು ಯೂನಸ್ ನಡುವಿನ ಜಟಾಪಟಿ ಕಂಟಿನ್ಯೂ ಆಗಿದೆ. ಆ ಕುರಿತ ಇಂಟ್ರೆಸ್ಟಿಂಗ್ ಮಾಹಿತಿ ಇಲ್ಲಿದೆ ನೋಡಿ. ಇದು ಬಾಂಗ್ಲಾದೇಶದ ಮಧ್ಯಂತರ ಸರ್ಕಾರದ ಮುಖ್ಯ ಸಲಹೆಗಾರ ಪ್ರೊಫೆಸರ್ ಮೊಹಮ್ಮದ್ ಯೂನಸ್ ಮತ್ತು ಸೇನಾ ಮುಖ್ಯಸ್ಥ ಜನರಲ್ ವಾಕರ್ ಉಜ್ಜುಜಮಾನ್ ನಡುವಿನ ಉದ್ವಿಗ್ನತೆಯ ಸ್ಟೋರಿ. ದೇಶದ ಭವಿಷ್ಯವನ್ನ ಆಯ್ಕೆಯಾದ ಸರ್ಕಾರ ನಿರ್ಧಾರ ಮಾಡೋದಿಲ್ಲ ಅಂತ ಸೇನಾ ಮುಖ್ಯಸ್ಥ ಕಠಿಣ ಧ್ವನಿಯಲ್ಲಿ ಯೂನಸ್ಗೆ ಎಚ್ಚರಿಕೆ ಕೊಟ್ಟಿದ್ರು. ಡಿಸೆಂಬರ್ 2025 ಚುನಾವಣೆಯನ್ನ ನಡೆಸುವಂತೆ ಒತ್ತಾಯಿಸಿದ್ರು. ಇದರಿಂದ ಚುನಾಯಿತ ಸರ್ಕಾರ 2026 ಆರಂಭದ ವೇಳೆಗೆ ಅಧಿಕಾರ ವಹಿಸಿಕೊಳ್ಳಬಹುದು. ಮತ್ತೊಂದೆಡೆ ನೊಬೆಲ್ ಪ್ರಶಸ್ತಿ ವಿಜೇತ ಯೂನಸ್ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಕೆಲಸ ಮಾಡೋಕೆ ಅಸಮರ್ಥ ಮತ್ತು ರಾಜೀನಾಮೆ ನೀಡುವ ಸುಳಿವನ್ನು ಕೂಡ ಕೊಟ್ಟಿದ್ದಾರೆ. ಈ ನಡುವೆ ಯೂನಸ್ ಕೂಡ ಬುಸುಗುಟ್ಟಿದ್ದಾನೆ. ನನ್ನನ್ನ ಒತ್ತೆಯಾಳಾಗಿ ಇರಿಸುವ ಪರಿಸ್ಥಿತಿ ಇದೆ, ನಾನು ಕೆಲಸ ಮಾಡೋಕ್ ಸಾಧ್ಯ ಇಲ್ಲ. ಎಲ್ಲ ರಾಜಕೀಯ ಪಕ್ಷಗಳು ಒಟ್ಟುಗೂಡಿ ಪರಿಹಾರವನ್ನ ಕಂಡುಕೊಳ್ಬೇಕು, ಹೀಗಂತ ಯೂನಸ್ ಹೇಳಿರೋದು ಆತನ ಅಸಹಾಯಕತೆಯನ್ನ ತೋರಿಸಿದೆ. ಮೊಹಮ್ಮದ್ ಯೂನಸ್ ಈ ಹೇಳಿಕೆ ನೀಡಿದ ನಂತರ ಆತನ ರಾಜೀನಾಮೆ ಬಗ್ಗೆ ಭಾರೀ ಊಹಾಪೋಹಗಳು ತೀವ್ರಗೊಂಡಿವೆ. ಕಳೆದ ವರ್ಷ ಜುಲೈನಲ್ಲಿ ನಡೆದ ಜನಾಂದೋಲನದ ನಂತರ ರೂಪುಗೊಂಡಿರುವ ರಾಷ್ಟ್ರೀಯ ನಾಗರಿಕ ಪಕ್ಷದ ಸಂಚಾಲಕ ನಹೀದ್ ಇಸ್ಲಾಂ ಯೂನಸ್ನನ್ನ ಭೇಟಿಯಾಗಿದ್ದಾರೆ. ಆತನ ಅಧಿಕೃತ ನಿವಾಸವಾದ ರಾಜ್ಯ ಅತಿಥಿ ಗೃಹ ಜಮುನಾದಲ್ಲಿ ಭೇಟಿಯಾದ ಅವರು ಸಾಕಷ್ಟು ಚರ್ಚೆಯನ್ನು ನಡೆಸಿದ್ದಾರೆ. ಬಳಿಕ ಮಾತನಾಡಿದ ನಹೀದ್, ಪ್ರಸ್ತುತ ಪರಿಸ್ಥಿತಿಯಲ್ಲಿ ಕೆಲಸ ಮಾಡೋಕೆ ತನ್ನ ಅಸಮರ್ಥತೆಯನ್ನ ಯೂನಸ್ ವ್ಯಕ್ತಪಡಿಸಿದ್ದಾರೆ ಮತ್ತು ನಾನು ಕೆಲಸ ಮಾಡೋಕೆ ಸಾಧ್ಯವಾಗದಿದ್ರೆ ಇನ್ನು ಮುಂದೆ ಉಳಿದವರ ಅರ್ಥ ಏನು ಅಂತ ಕೇಳಿದ್ದಾರೆ ಅಂತ ಹೇಳಿದ್ರು. ಜನರ ಚಳುವಳಿ ಮತ್ತು ರಾಷ್ಟ್ರೀಯ ಭದ್ರತೆಗಾಗಿ ಬಲವಾಗಿ ನಿಲ್ಲುವಂತೆ ಮತ್ತು ಎಲ್ಲಾ ಪಕ್ಷಗಳೊಂದಿಗೆ ಏಕತೆಯನ್ನ ಕಾಪಾಡಿಕೊಳ್ಳುವಂತೆ ನಹೀದ್ ಯೂನಸ್ ಅವರನ್ನ ಒತ್ತಾಯಿಸಿದ್ರು. ರಾಷ್ಟ್ರೀಯ ಏಕತೆಗಾಗಿ ಯೂನಸ್ ಬಲವಾಗಿ ಉಳಿಬೇಕು ಮತ್ತು ದೇಶದ ಭವಿಷ್ಯಕ್ಕಾಗಿ ಸುಧಾರಣೆಗಳನ್ನ ಜಾರಿಗೆ ತರಬೇಕು ಅಂತ ನಾವು ಬಯಸ್ತೇವೆ ಅಂತ ನಹೀದ್ ಹೇಳಿದ್ದಾರೆ. ಆದರೆ ರಾಜಕೀಯ ಪಕ್ಷಗಳು ಅವರಿಗೆ ವಿಶ್ವಾಸ ಮತ್ತು ಬೆಂಬಲ ನೀಡದೇ ಇದ್ರೆ ಅವರು ಹುದ್ದೆಯಲ್ಲಿ ಉಳಿಯೋದು ಅರ್ಥ ಇಲ್ಲ ಅಂತ ಯೂನಸ್ ಮತ್ತೆ ಮತ್ತೆ ಹೇಳಿದ್ರು. ವಾಸ್ತವವಾಗಿ ಶೇಖ್ ಹಸೀನಾ ಅವರ ದಂಗೆಯ ನಂತರ ಮೊಹಮ್ಮದ್ ಯೂನಸ್ ಮಧ್ಯಂತರ ಸರ್ಕಾರವನ್ನ ರಚಿಸಿದ್ರು. ದೇಶದಲ್ಲಿ ಚುನಾವಣೆಗಳನ್ನು ನಡೆಸಿ ನಂತರ ಹೊಸ ಸರ್ಕಾರಕ್ಕೆ ಅಧಿಕಾರವನ್ನ ಹಸ್ತಾಂತರಿಸೋದು ಮಧ್ಯಂತರ ಸರ್ಕಾರದ ಕೆಲಸ. ಆದ್ರೆ ಚುನಾವಣೆಯನ್ನ ನಡೆಸೋ ಬದಲು ಮೊಹಮ್ಮದ್ ಯೂನಸ್ ಮೂಲಭೂತವಾದಿಗಳನ್ನ ಜೈಲಿನಿಂದ ಹೊರತರುವಲ್ಲಿ ನಿರತರಾಗಿದ್ದಾರೆ. ಸೇನಾ ಮುಖ್ಯಸ್ಥ ಜನರಲ್ ವಾಕರ್ ಉಜ್ಜುಜಮಾನ್ ತಮ್ಮ ಅಧಿಕಾರಿಗಳೊಂದಿಗೆ ನಡೆದ ಸಭೆಯಲ್ಲಿ ಸೇನೆಯ ಯಾವುದೇ ರೀತಿಯ ರಕ್ತಸಿಕ್ತ ಕಾರಿಡಾರ್ ಅನ್ನ ಸಹಿಸೋದಿಲ್ಲ ಅಂತ ಹೇಳಿದ್ರು. ದೇಶದಲ್ಲಿ ಸಾಧ್ಯವಾದಷ್ಟು ಬೇಗ ಚುನಾವಣೆಗಳು ನಡೆಯಬೇಕು ಮತ್ತು ಭವಿಷ್ಯವನ್ನ ಚುನಾಯಿತ ಸರ್ಕಾರ ನಿರ್ಧರಿಸಬೇಕು ಅಂತ ಅವರು ಒತ್ತಿ ಹೇಳಿದ್ದಾರೆ. ಮೂಲಗಳ ಪ್ರಕಾರ ಮಧ್ಯಂತರ ಸರ್ಕಾರ ಪ್ರಮುಖ ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ಶಸ್ತ್ರ ಪಡೆಗಳೊಂದಿಗೆ ಸಮಾಲೋಚನೆ ನಡೆಸ್ತಾ ಇಲ್ಲ ಅಂತ ಸೇನಾ ಮುಖ್ಯಸ್ಥರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸೈನ್ಯವು ಇನ್ನು ಮುಂದೆ ಗುಂಪು ಹಿಂಸಾಚಾರ ಅಥವಾ ಅವ್ಯವಸ್ಥೆಯನ್ನ ಸಹಿಸೋದಿಲ್ಲ ಮತ್ತೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಿಕೊಳ್ಳೋಕೆ ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಳುತ್ತೆ ಅಂತ ಜನರಲ್ ವಾಕರ್ ಎಚ್ಚರಿಸಿದ್ದಾರೆ. ಸೇನಾ ಅಧಿಕಾರಿಗಳು ಮತ್ತು ಮುಖ್ಯಸ್ಥರೊಂದಿಗೆ ದೃಢವಾಗಿ ನಿಲ್ತಾರೆ ಮತ್ತು ಅಗತ್ಯ ಇದ್ರೆ ಅವರ ಆದೇಶಗಳನ್ನ ಪಾಲಿಸೋಕೆ ಸಿದ್ಧರಾಗಿದ್ದಾರೆ ಅಂತ ಢಾಕಾದ ಮೂಲಗಳು ತಿಳಿಸಿವೆ. ಇದರಿಂದಾಗಿ ಬಾಂಗ್ಲಾದೇಶದಲ್ಲಿ ದಂಗೆಯ ಭೀತಿ ಉಂಟಾಗಿದೆ. ಬಾಂಗ್ಲಾದೇಶದ ರಾಷ್ಟ್ರೀಯತಾವಾದಿ ಪಕ್ಷ ಇಬ್ಬರು ಮಧ್ಯಂತರ ಸರ್ಕಾರಿ ಸಲಹೆಗಾರರನ್ನ ಮಾಹಿತಿ ಸಲಹೆಗಾರ ಮಹಜೂಬ್ ಆಲಂ ಮತ್ತು ಸ್ಥಳೀಯ ಸರ್ಕಾರಿ ಸಲಹೆಗಾರ ಆಸಿಫ್ ಮೊಹಮ್ಮದ್ ಹಾಗೂ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಖಲೀಲುರ್ ರೆಹಮಾನ್ ಅವರನ್ನ ತಕ್ಷಣ ತೆಗೆದುಹಾಕಬೇಕು ಅಂತ ಒತ್ತಾಯಿಸಿದೆ. ಬಿಎಸ್ಪಿ ತನ್ನ ನಾಯಕ ಇಶ್ರಾಕ್ ಹುಸೇನ್ ಅವರನ್ನ ಢಾಕಾ ಸೌತ್ ಸಿಟಿಯ ಕಾರ್ಪೊರೇಷನ್ ಮೇಯರ್ ಆಗಿ ಪ್ರಮಾಣ ವಚನ ಸ್ವೀಕರಿಸುವಂತೆಯೂ ಒತ್ತಾಯಿಸಿದ್ದಾರೆ. ಡಿಸೆಂಬರ್ ವೇಳೆ ಚುನಾವಣೆ ನಡೆಸಬೇಕು ಮತ್ತು ಸಣ್ಣ ಸಲಹಾ ಮಂಡಳಿಗಳನ್ನ ರಚಿಸಬೇಕು ಅಂತ ಬಿಎನ್ಪಿ ಬಹಳ ಹಿಂದಿನಿಂದಲೂ ಒತ್ತಾಯಿಸ್ತಾ ಇದೆ.